ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಟಿಎಂಗಳು ಸಂಜೆ ಆಯಿತೆಂದ್ರೆ ಸಾಕು ಬಾಗಿಲು ಮುಚ್ಚಿರುತ್ತವೆ. ಇದರಿಂದ ಬಹಳಷ್ಟು ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ ಎಂದು ಸಾರ್ವಜನಿಕರು ತಮ್ಮ ಅಳಲನ್ನ ತೋಡಿಕೊಂಡು ಮಾತನಾಡಿದ್ದಾರೆ. ಎಸ್ಬಿಐ ಗ್ರಾಹಕ ನಾಗೇಶ್ ಸಂಜೆ 6 ಗಂಟೆ ಆಯ್ತಂದ್ರೆ ಎಟಿಎಂ ಬಂದ್ ಮಾಡ್ತಾರೆ. ನಾನು ಪಕ್ಕದ ಅಂಗಡಿಯಲ್ಲಿ ಇರೋದ್ರಿಂದ ನನ್ನ ಹತ್ತಿರ ಬಂದು 50,000 ಫೋನ್ ಪೇ ಮಾಡಿ 1 ಲಕ್ಷ ಫೋನ್ ಪೇ ಮಾಡಿ ಎಂದು ತೊಂದರೆಯಲ್ಲಿರುವ ಸಾರ್ವಜನಿಕರು ಬಂದು ಕೇಳಿಕೊಳ್ತಾರೆ. ಇರೋದೇ 2 ಎಟಿಎಂಗಳು. ಅಧಿಕಾರಿಗಳು ಈ ತರಹದ ಬೇಜವಾಬ್ದಾರಿತನ ಮಾಡಿದ್ರೆ ತುರ್ತು ಪರಿಸ್ಥಿತಿಯಲ್ಲಿ ಇರುವವರು ಎಲ್ಲಿಗೆ ಹೋಗಬೇಕು ಗೊತ್ತಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಈ ಬ್ಯಾಂಕ್ ಬಂದು ಮೇನ್ ರೋಡಲ್ಲಿದೆ, ತುಮಕೂರು ರೋಡಲ್ಲಿದೆ ಅಂತ ಹೇಳ್ಬಿಟ್ಟು ಜನ ಬಂದು ಇಲ್ಲಿ ವೆಹಿಕಲ್ ಸ್ಟಾಪ್ ಮಾಡಿ ಬಂದು ಎಟಿಎಮ್ಗೆ ಹೋಗ್ತಾರೆ. ಎಟಿಎಮ್ ಕ್ಲೋಸ್ ಆಗಿರುತ್ತೆ. ಮತ್ತು ಪಕ್ಕದಲ್ಲಿ ಹಾಸ್ಪಿಟ್ಲ್ ಇದೆ, ಮತ್ತು ಹೋಟೆಲ್ಗಳಿದ್ದಾವೆ. ಇಲ್ಲೆಲ್ಲ ಏನಾದರೂ ಅಮೌಂಟ್ ಬೇಕು ಅಂತಂದರೆ ರೈತರಿಗೆ ಮತ್ತು ಇನ್ನೊಂದಕ್ಕೆ ರೋಗಿಷ್ಟಿಗಳಿಗೆ ಅಮೌಂಟ್ಗಳು ಡ್ರಾ ಮಾಡೋಕ್ಕೆ ಭಾಳ ತೊಂದರೆ ಆಗ್ತಾಯಿದೆ. 8 ಗಂಟೆ ಮೇಲೆ ಕ್ಲೋಸ್ ಮಾಡ್ಕೊಂಬಿಟ್ರೆ ಏನು ಮಾಡೋದು? ಇಲ್ಲಿದೆ 8 ಗಂಟೆಗೆಲ್ಲ 6ವರೆಗೆ ಕ್ಲೋಸ್, ಬ್ಯಾಂಕ್ ಕ್ಲೋಸ್ ಆಯಿತು ಅಂದರೆ 6ವರೆಗೆ ಕ್ಲೋಸ್ ಮಾಡಿದೆ. ಏನು ಮಾಡ್ತಾಯಿದ್ದಾರೆ? ಎಲ್ಲಿಂದ ಹುಡುಕೊಂಡು ಹೋಗೋದು? ಆ ಥರ ತೊಂದರೆ ಆಗ್ತಾಯಿದೆ. ಅದರಿಂದ ಗ್ರಾಹಕರಿಗೆ, ಎಸ್ಬಿಐ ಬ್ಯಾಂಕಿನ ಗ್ರಾಹಕರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಇದು ಬಂದು ಗ್ರಾಹಕರುಗಳನ್ನ ಉಳಿಸ್ಕೋಬೇಕು ಮತ್ತು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು. ಇವರು ಗ್ರಾಹಕರಿಗೆ ಕಳ್ಕೊಳ್ಳೋ ಅಂಥ ರೀತಿ ಆಗ್ತಾಯಿದೆ. ಗ್ರಾಹಕರಿಗೆ ತೊಂದರೆ ಮಾಡ್ತಾ ಇದ್ದಾರೆ. ಆ ಥರ ಇದು ತೊಂದರೆ ಆಗೋ ಅಂಥದ್ದನ್ನು ತಪ್ಪಿಸ್ಬೇಕು. ಇದನ್ನು ದಯವಿಟ್ಟು ಇದು ಶಾಖಾ ಮ್ಯಾನೇಜರು ಇದಕ್ಕೆ ಸಹಕರಿಸಬೇಕು ಅಂತೇಳಿ ನಾವು ಈ ಮೂಲಕ ಹಿಂದೆ ಒಂದ್ಸಲಿ ನಾವು ಬ್ಯಾಂಕ್ ಮ್ಯಾನೇಜರಿಗೆ ಕೇಳಿದಾಗ, ಮೇಡಮ್ ಪಕ್ಕದಲ್ಲೇ ಪೊಲೀಸ್ ಇದೆ, ಸೆಕ್ಯೂರಿಟಿ ತೊಂದರೆ ಆಗಲ್ಲ, ನೀವೇನಕ್ಕೆ ಇದು ಮಾಡ್ತೀರಾ ಅಂತಂದರೆ, ಇಲ್ಲ ಸರ್ ಅವರೇ ನಮಗೆ ಹೇಳ್ಬಿಟ್ಟಿದ್ದಾರೆ, ನಮ್ಮ ಮೇಲ್ಗಡೆ ಬ್ಯಾಂಕಿಂದ ಮೇಲೆ AGM ಹೇಳಿದ್ದಾರೆ, ಇವರೆಲ್ಲ ಹೇಳಿದ್ದಾರೆ ಅಂತಂದರೆ ನಾವು ಬರೀ ಕ್ವಶನ್ ಮಾಡೋಕ್ಕಾಗಲ್ಲ. ಈ ಸಮಸ್ಯೆಯನ್ನ ವ್ಯವಸ್ಥಾಪಕರ ಹತ್ತಿರ ಕೇಳಲು ಹೋದ ಪತ್ರಕರ್ತರಿಗೆ ಅಸಡ್ಡೆ ಮಾತುಗಳನ್ನಾಡಿ, ನನಗೆ ಮೇಲಿಂದ ಆದೇಶ ಬರಬೇಕು, ನಮ್ಮಲ್ಲಿ ಸೆಕ್ಯೂರಿಟಿ ಇಲ್ಲ, ಇದನ್ನೆಲ್ಲ ಕೇಳೋದಕ್ಕೆ ನೀವ್ಯಾರು? ನೀವು ಪತ್ರಕರ್ತರಾಗಿದ್ದಲ್ಲಿ ಕಾರ್ಡ್ ಕೊಡಿ ಅಂತ ಕೇಳಿದಾಗ ಪತ್ರಕರ್ತರು ಕಾರ್ಡ್ ಅನ್ನ ತೋರಿಸಿದ್ದಾರೆ. ಅದನ್ನ ತೆಗೆದುಕೊಂಡ ಅಧಿಕಾರಿ ಕಾರ್ಡ್ಗಳನ್ನ ಜೆರಾಕ್ಸ್ ಮಾಡಿಸಿ ಮುದುಡಿಕೊಂಡು ಬೇಜವಾಬ್ದಾರಿ ಉತ್ತರ ನೀಡಿ ವರದಿಗಾರರನ್ನ ಹೊರಗೆ ಕಳಿಸಿದ್ದು ಆಕ್ರೋಶಕ್ಕೆ ಕಾರಣವಾಗಿದೆ. ಜನರ ಕಷ್ಟಗಳಿಗೆ ದುಡಿಯುತ್ತಿರುವ ಪತ್ರಕರ್ತರ ಮೇಲೆ ನಿಮ್ಮ ದರ್ಪ ನಿಜಕ್ಕೂ ಮೆಚ್ಚುವಂಥದ್ದಲ್ಲ. ಕೂಡಲೇ ಎಸ್ಬಿಐ ವ್ಯವಸ್ಥಾಪಕ ಗಿರೀಶ್ ಪತ್ರಕರ್ತರ ಹತ್ತಿರ ಕ್ಷಮೆ ಕೇಳಬೇಕು. ಇಲ್ಲವಾದಲ್ಲಿ ಮುಂದೆ ಆಗುವ ಪರಿಣಾಮಕ್ಕೆ ನೀವೇ ಹೊಣೆಗಾರರಾಗ್ತೀರಾ. ಉತ್ತಮ ಗುಣಮಟ್ಟದ ಅಡುಗೆ ಸಾಮಗ್ರಿಗಳನ್ನ ಖರೀದಿಸಬೇಕಾ? ಎಲ್ಲಾ ರೀತಿಯ ಅಡುಗೆ ಸಾಮಗ್ರಿಗಳನ್ನ ಹೋಲ್ಸೇಲ್ ದರದಲ್ಲಿ ಕೊಂಡುಕೊಳ್ಳಿ, ವಿಶೇಷ ಉಡುಗೊರೆಗಳನ್ನ ಪಡೆಯಿರಿ. ಎಲ್ಲ ಶುಭ ಸಮಾರಂಭಗಳ ಅಡುಗೆಗೆ ಬೇಕಾದ ಎಲ್ಲ ರೀತಿಯ ಗುಣಮಟ್ಟದ ಅಡುಗೆ ಸಾಮಗ್ರಿಗಳು ನಮ್ಮಲ್ಲಿ ಲಭ್ಯ. ಅಕ್ಕಿ, ಅಡುಗೆ ಎಣ್ಣೆ, ಬೇಳೆ, ಗೋಧಿ, ಡ್ರೈ ಫ್ರೂಟ್ಸ್, ಇನ್ನು 10 ಹಲವು ರೀತಿಯ ದಿನಬಳಕೆ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತೆ. 1,000 ರೂಪಾಯಿ ವಸ್ತುಗಳನ್ನ ಖರೀದಿಸಿದ್ರೆ ಹೋಮ್ ಡೆಲಿವರಿ ಉಚಿತ. ಮತ್ಯಾಕೆ ತಡ? ಇಂದೇ ಭೇಟಿ ನೀಡಿ. ತೇಜಸ್ವಿನಿ ಟ್ರೇಡರ್ಸ್, ಗುಣಮಟ್ಟದ ದಿನಸಿ ಪದಾರ್ಥಗಳ ಮಳಿಗೆ. ಸ್ಥಳ: ವಾಸವಿ ಟೆಂಪಲ್ ಹತ್ತಿರ, ಸಂತೆಬೀದಿ ರಸ್ತೆ, ದಾಬಸ್ಪೇಟೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901468568 ಮತ್ತು 8904054710.